ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬರ್ತಾ ಮಹಾ ಸೈಲಕು ವಿಜ್ಞಾಪತಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ, ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ ಅಷ್ಟೇ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ರವಿ ತೇಜಸ್ ಮತ್ತು ಅಶಿಕಾ ರಂಗನಾಥ್, ಡಿಂಪಲ್ ಹಯಾವತಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಕಿಶೋರ್ ತರ್ಮುಲ. ಮತ್ತು ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ ಜನವರಿ 13, 2026ರಲ್ಲಿ ಬಿಡುಗಡೆಯಾಗಿದೆ. ಮತ್ತು ರನ್ನಿಂಗ್ ಟೈಮ್ ಬಂದು 136 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಭೀಮಾ ಅನ್ನೋ ವ್ಯಕ್ತಿ ಇರ್ತಾರೆ. ಭೀಮಾಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಭೀಮಾ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾರೆ. ಮತ್ತು ಭೀಮನ ಇನ್ನೊಂದು ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಭೀಮಾ ಇಬ್ಬರು ಹುಡುಗಿನ ಪ್ರೀತಿಸ್ತಾ ಮದುವೆನೂ ಕೂಡ ಮಾಡ್ಕೊಂಡಿರ್ತಾರೆ. ಕೆಲವು ದಿನಗಳ ನಂತರ ಚೆನ್ನಾಗಿ ಜೀವನ ನಡೀತಾ ಇರುತ್ತೆ. ಮತ್ತು ಭೀಮಾ ಅವರು ಒಂದು ವೈಫ್ಗೆ ಮಗು ಆಗುತ್ತೆ, ಇನ್ನೊಂದು ವೈಫ್ಗೆ ಮಗು ಆಗೋದಿಲ್ಲ. ಅದರಿಂದ ಇನ್ನೊಂದು ಮಗು ಆಗದಿದ್ದ ವೈಫು ತುಂಬ ಬೇಜಾರನ್ನು ಮಾಡಿಕೊಂಡು ಮನೆಯಿಂದ ದೂರ ಹೊರಟೋಗಿರ್ತಾಳೆ. ಕೆಲವು ದಿನಗಳ ನಂತರ ಎಲ್ಲೂ ಕೂಡ ಸಿಗೋದಿಲ್ಲ. ಪೊಲೀಸ್ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಎಲ್ಲೂ ಕೂಡ ಸಿಗೋದಿಲ್ಲ. ಇದನ್ನೆಲ್ಲ ನೋಡಿ ತಾಯಿಯಾಗಿರುವ ಒಂದು ಮಗುನ ತುಂಬ ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಆ ಹುಡುಗಿಗೆ ಆಗಿದ್ದಂಥ ಇನ್ಯಾರಿಗೂ ಕೂಡ ಆಗಬಾರ್ದು ಅಂತ ಹೇಳಿ ತುಂಬ ಕೂಡ ಪಶ್ಚಾತ್ತಾಪ ಪಡ್ತಾಳೆ. ಮತ್ತು ಅದರಿಂದ ಮಗುನೂ ಕೂಡ ತಗೊಂಡು ಬಂದು 2ನೇ ಹೆಂಡ್ತಿಗೆ ಕೊಡ್ತಾಳೆ, ಈ ಮಗುನ ನೀನೇ ನೋಡ್ಕೊ ಅಂತ. ಮತ್ತು ಆ ಹುಡುಗಿನೂ ಕೂಡ ಇನ್ನೊಂದು ಸಲ ಮಗು ಆಗುತ್ತೆ. ಆ ಇಬ್ಬರು ಕೂಡ ಒಂದೊಂದು ಮಗುನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಆ ಮಕ್ಕಳು ಕೂಡ ದೊಡ್ಡವರಾದ್ಮೇಲೆ ಅವರ ತಾಯಿನಲ್ಲಿ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಮತ್ತು ಅವರ ತಾತ ಅಜ್ಜಿ ಹತ್ರನೂ ಕೂಡ ಹೋಗಿ ಟೈಮ್ ಸ್ಪೆಂಡನ್ನು ಮಾಡಿ, ಎಂಜಾಯ್ಮೆಂಟನ್ನು ಮಾಡಿ ಬರ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡಿ ಭೀಮಾ ಅವರು ತುಂಬ ಖುಷಿಯನ್ನು ಪಡ್ತಾರೆ. ಮತ್ತು ಅವರಿಗೆ ಬೇಕಾದಂಥ ಕೆಲಸಗಳು ಹಾಗೆಯೇ ಇನ್ನಿತರ ವಸ್ತುಗಳು ಮತ್ತು ಅವರ ಜೀವನ ಶೈಲಿ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಮತ್ತು ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.